ಜೊತೆ KMF MD ಶಿವಸ್ವಾಮಿ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಹೇಗೆ ನಡೀತಾ ಇದೆ ಸರ್ ಸದ್ಯ KMF ಪ್ರೊಡಕ್ಷನ್ನು? ಕಡಿಮೆ ಆಗಿದೆ ಅಂತ ಅನಿಸಿದೆಯೇ ಸಮ್ಮರಲ್ಲಿ? ಇಲ್ಲ, ಈ ಬೇಸಿಗೆ ಕಾಲದಲ್ಲೂ ಕೂಡ ನಮ್ಮದು ಹಾಲು ಸಂಗ್ರಹಣೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಶೇಕಡ 12% ಹೆಚ್ಚಾಗಿದೆ. ನಾವೇನು 4 ರೂಪಾಯಿ ದರ ಜಾಸ್ತಿ ಮಾಡಿದ್ವಿ ಖರೀದಿ ದರನ. ಲಾಸ್ಟ್ 2025 ಏಪ್ರಿಲ್ 1ನೇ ತಾರೀಕಿಂದ ಜಾರಿಗೆ ಬಂದ ಮೇಲೆ ಅದರಿಂದಾಗಿ ಹೆಚ್ಚು ಹಾಲು ನಿರಂತರವಾಗಿ ನಮಗೆ ಆವರೇಜ್ 99 ಲಕ್ಷ ಲೀಟರ್ ಪರ್ ಡೇ ಇದೆ. ಸಿನ್ಸ್ ಏಪ್ರಿಲ್ 2025 ಟಿಲ್ ಡೇಟ್ ನಾವು ಸುಮಾರು 6 ತಿಂಗಳು, ಗರಿಷ್ಠ 6 ತಿಂಗಳು ಮೇಲ್ಪಟ್ಟು ನಾವು 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹ ಮಾಡಿದ್ವಿ ಸತತವಾಗಿ. ಈಗ ಬೇಸಿಗೆ ಆರಂಭ ಆಗಿರೋದ್ರಿಂದ 2 ರಿಂದ 3 ಲಕ್ಷ ಹಾಲು ಸಂಗ್ರಹಣೆ ಕಡಿಮೆ ಆಗಿತ್ತು. ಅದು ಮತ್ತೆ ಆಗೇನು ಈಗ ಇನ್ಕ್ರೀಸ್ ಆಗಿದೆ. ಮಳೆಗಾಲ ಜಾಸ್ತಿ ಆದರೆ ಮತ್ತೆ ಆಗೇನು ಅದು ನಮ್ಮ ಸರಾಸರಿ ಹಾಲಿನ ಸಂಗ್ರಹಣೆ ಜಾಸ್ತಿ ಆಗುತ್ತೆ. ಯುದ್ಧದ ಎಫೆಕ್ಟು ಏನಾದರೂ ನಿಮಗೂ ತಡ್ತಾ ಇದೆಯಾ KMF ಪ್ರಾಡಕ್ಟ್ಸ್ಗಳಿಗೆ ಅಂತ ಹೇಳಿದ್ರೆ ನಾವೇನು ಉತ್ಪಾದನಾ ಘಟಕಗಳಿದೆ ನಮ್ಮಲ್ಲಿ. ಸೊ ಎಲ್ಲೆಲ್ಲಿ ಗ್ಯಾಸನ್ನು ಬಳಸಿ, ಫರ್ನಿಸ್ ಆಯಿಲ್ನ ಬಳಸಿ ನಾವು ಉತ್ಪಾದನೆ ಮಾಡ್ತೀವಿ ಅಂಥ ಘಟಕಗಳಲ್ಲಿ ಸದ್ಯಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ, ನಮಗೆ ಸಪ್ಲೈ ಆಗ್ತಾಯಿದೆ. ಆದರೆ ಈ ಹಿಂದೆ ಬಲ್ಕಲ್ಲಿ ಏನು ಸಪ್ಲೈ ಆಗ್ತಾಯಿತ್ತು, ಬಲ್ಕಲ್ಲಿ ಸಪ್ಲೈ ಆಗ್ತಿದ್ದಂಥ ಗ್ಯಾಸ್ ಪ್ರಮಾಣ ಕಮ್ಮಿ ಆಗಿದೆ. 3 ದಿನಕ್ಕೆ, 5 ದಿನಕ್ಕೆ, 7 ದಿನಕ್ಕೆ ಆಗುವಷ್ಟು ಗ್ಯಾಸ್ ಸಪ್ಲೈ ಆಗ್ತಾಯಿದೆ. ಸೊ ನಾವು IOCL ಅಧಿಕಾರಿಗಳ ಜೊತೆ ಕೂಡ ಸಂಪರ್ಕದಲ್ಲಿದ್ದೇವೆ. ಅವರು ನಿರಂತರವಾಗಿ ಸಪ್ಲೈ ಕೊಡ್ತಾ ಇದ್ದಾರೆ. ಸನ್ನಿವೇಶ ತಿಳಿಯಾಗಿ ಎಲ್ಲವೂ ಸರಾಗವಾಗಿ ಆದರೆ, ಯುದ್ಧ ವಿರಾಮ ಆದರೆ ಖಂಡಿತವಾಗಲೂ ಕೂಡ ಯಾವುದೇ ಸಮಸ್ಯೆಗಳಾಗಲ್ಲ. ಬಟ್ ಏನಾದರೂ ಇದೇ ರೀತಿಯ ತೀವ್ರತರವಾದ ಸಮಸ್ಯೆಗಳು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಪ್ಲೈ ನಮಗೆ ಕೊರತೆ ಆಗ್ಬೋದು. ಸಪ್ಲೈ ಕೊರತೆ ಆದರೆ ನಮ್ಮದು ಉತ್ಪಾದನೆ ಪ್ರಮಾಣನೂ ಕೂಡ ನಿಲ್ಲಿಸಲ್ಲ, ಬಟ್ ಕಡಿಮೆ ಆಗ್ಬೋದು. ಬಟ್ ಹೋಟೆಲ್ ಅಸೋಸಿಯೇಷನ್ ಹೇಳ್ತಾ ಇರೋದು ಬೆಂಗಳೂರಲ್ಲೇ 40,000 ಹೋಟೆಲ್ ಇದ್ದಾವೆ, ಬಟ್ ಆಪ್ರೇಷನ್ ಮಾಡ್ತಾರೆ ತುಂಬ ಕಡಿಮೆ. ಅದರ ಎಫೆಕ್ಟ್ 5-6 ಲಕ್ಷ ಲೀಟರ್ ನಾವು ತೆಗೆದುಕೊಳ್ತಿಲ್ಲ ಅಂತ ಹೇಳ್ತಾರೆ. ಬಟ್ ನಿಮ್ಮ ಕಡೆಯಿಂದ ಎಷ್ಟು ಸರ್ ಹೋಗ್ತಾ ಇರೋದು? ಕಡಿಮೆ ಏನಾದರೂ ಆಗಿದೆಯಾ, ಅದು ಡ್ರಿಪ್ ಆಗಿದೆ? ಇಲ್ಲ, ನಮ್ಮಲ್ಲಿ ನಂದಿನಿ ಹಾಲು ಮತ್ತು ಮೊಸರು ಏನಿದೆ ಅದು ನಿರಂತರವಾಗಿ ಮಾರಾಟ ಆಗ್ತಾ ಇದೆ. ಯಾವುದೇ ಶಾರ್ಟ್ ಫಾಲ್ ಅಂದರೆ ಅದು ಡಿಫ್ರೆನ್ಸ್ ಏನಿಲ್ಲ, ತುಂಬ ಡಿಪ್ ಆಗಿಲ್ಲ. 1% ಡಿಪ್ ಆಗಿದೆ. ಐ ಅಗ್ರಿ. 5 ರಿಂದ 6 ಸಾವಿರ ಲೀಟರ್ ಬೆಂಗಳೂರು ನಗರ ವ್ಯಾಪ್ತಿನಲ್ಲಿ ನಾವೇನು ಹೋಟೆಲ್ ಸೆಗ್ಮೆಂಟು ಕೊಡ್ತಾಯಿದ್ವಿ, ಅದು ಕಡಿಮೆ ಆಗಿದೆ. ಹೋಟೆಲ್ ಅಸೋಸಿಯೇಷನ್ ಅವರು ಹೇಳಿರ್ಬೋದು, ಮೋಸ್ಟ್ಲಿ ಬೇರೆ ಖಾಸಗಿ ಬ್ರ್ಯಾಂಡ್ಗಳದ್ದು ಏನಾದ್ರು ತೊಕ್ಕೊಂದು ಗೊತ್ತಿಲ್ಲ. ಬಟ್ ನಮ್ಮ ನಂದಿನಿ ಹಾಲಿನ ಮಾರಾಟದ ಪ್ರಮಾಣದಲ್ಲಿ ಯಾವುದೇ ತೀವ್ರತರವಾದ ಕಡಿಮೆ ಆಗಿಲ್ಲ. ಆನ್ಲೈನ್ ಮಾರಾಟ ಮಾಡೋದ್ರ ಬಗ್ಗೆ ಪರ ಮತ್ತು ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇದೆ. ಈವನ್ DK ಸುರೇಶ್ ಅವರು ಕೂಡ ಕಾಮೆಂಟ್ ಮಾಡಿದ್ರು. ಹೇಗೆ ಸರ್ ಆನ್ಲೈನ್ ಈಗಾಗಲೇ ಶುರುವಾಗಿದೆಯಾ KMF ಉತ್ಪನ್ನಗಳು ಮಾರಾಟ? ಇಲ್ಲ, ಆನ್ಲೈನಲ್ಲಿ ಅವ್ರದ್ದು ಯಾವುದೋ ಒಂದು ಪ್ಲಾಟ್ಫಾರ್ಮ್, ಒಂದು ಏಜೆನ್ಸಿಯವರು ನಮ್ಮ ಏಜೆನ್ಸಿ ಮುಖಾಂತರ ನೀವು ಆನ್ಲೈನಲ್ಲಿ ಉತ್ಪನ್ನಗಳನ್ನ ತೊಗೊಂಡ್ರೆ, ಬೇರೆ ಬೇರೆ ಸರಕು ಉತ್ಪನ್ನಗಳನ್ನ ತೊಗೊಂಡ್ರೆ ನಾವು 1/2 ಲೀಟರ್ ಹಾಲಿಗೆ ಅದನ್ನು 1 ರೂಪಾಯಿಗೆ ನಾವು ಮಾರ್ತೀವಿ ಅಂತೇಳಿ ಆಫರ್ ಮಾಡಿದರು ಅಂತ ಕೇಳ್ಪಟ್ಟೆ. ಅದು ಸುಮಾರು 2-3 ದಿನ ಅದು ಆನ್ಲೈನಲ್ಲಿ ಓಡಾಡ್ತು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಓಡಾಡ್ತು. ಆ್ಯಕ್ಚುಲಿ ಅದರಿಂದ ನಮ್ಮ ಹಾಲಿನ ಮಾರಾಟದಲ್ಲೇನು ತಗ್ಗಿಲ್ಲ. ಜೊತೆಗೆ ನಮ್ಮದು ಒಂದು ಅಭಿಪ್ರಾಯ ಏನಂದರೆ, ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ಹೇಳಿದಾಗೆ ಕಾಂಪಿಟೇಷನ್ ಆ್ಯಕ್ಟ್ ಸೆಕ್ಷನ್ 4 ಪ್ರಕಾರ ಅದು ವೈಲೇಷನ್ಸು. ಯಾವುದೇ ಬ್ರ್ಯಾಂಡ್ ಆಗಲಿ, ಯಾವುದೇ ಪ್ಲಾಟ್ಫಾರ್ಮ್ಸು, ಕಮರ್ಷಿಯಲ್ ಸೇಲ್ಸ್ ಪ್ಲಾಟ್ಫಾರ್ಮಲ್ಲಿ ಕೂಡ ತುಂಬ ತೀರಾ ಹೆಚ್ಚು MRP ದರಕ್ಕಿಂತ ತುಂಬ ಕಡಿಮೆ ದರದಲ್ಲಿ ಮಾರಾಟ ಮಾಡೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆಂದರೆ ನಮ್ಮದು ಹಾಲಿನ ಮಾರಾಟದಲ್ಲಿ ನಿಮ್ಗೆ ಗೊತ್ತಿದೆ, ಸಾಕಷ್ಟು ಚೈನ್ ಲಿಂಕ್ ಇದೆ. ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ನಮ್ಮ ಪಾರ್ಲರ್ಸ್ ಇದ್ದಾವೆ, ಔಟ್ಲೆಟ್ಸ್ ಇದ್ದಾವೆ, ಶಾಪಿಗಳಿದೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಅವ್ರದ್ದೆಲ್ಲ ಲೈವ್ಲಿಹುಡ್ಡು ಈ ಮಾರಾಟದಿಂದನೇ ಇರೋದ್ರಿಂದ ಈ ಥರದ ಖಾಸಗಿ ಕಮರ್ಷಿಯಲ್ ಪ್ಲಾಟ್ಫಾರ್ಮ್ಗಳು ಕೊಡೋ ಆಫರನ್ನು ಅವ್ರುಗಳು ಕೊಡೋಕ್ಕಾಗಲ್ಲ. ನಮ್ದು ಏನು MRP ದರ ಇದೆ, MRP ದರಕ್ಕೆ ಮಾರಾಟ ಮಾಡಬೇಕಾಗುತ್ತೆ. ಅದರಲ್ಲಿ ಬರುವಂಥ ಮಾರ್ಜಿನ್ನು, ಪ್ರಾಫಿಟ್, ಲಾಭಾಂಶವನ್ನು ಅವ್ರು ಪಡ್ಕೊಂಡು ಜೀವನ ನಿರ್ವಹಣೆ ಮಾಡೋದು, ಬದುಕನ್ನು ಕಟ್ಕೊಂಡಿರೋದ್ರಿಂದ ಈ ಥರದ ಖಾಸಗಿ ಏಜೆನ್ಸಿಗಳು, ಖಾಸಗಿ ಕಮರ್ಷಿಯಲ್ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಕಡಿಮೆ ದರದಲ್ಲಿ ಆಫರ್ ಕೊಟ್ಟು ಮಾಡುವಂಥದ್ದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ಇದ್ರ ಬಗ್ಗೆ ನಾವು ಕ್ರಮ ತಗೋಬೇಕು ಅಂತೇಳಿ ನಾವು ಈಗಾಗಲೇ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದವ್ರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅವ್ರು ಕ್ರಮ ತಗೋತಾರೆ ಭರವಸೆ ಇದೆ. ನಿಮ್ಮದೇ ಪ್ಲಾಟ್ಫಾರ್ಮಲ್ಲಿ ಸೇಲ್ ಮಾಡೋ ಯೋಚನೆ ಇದೆಯಾ ಆನ್ಲೈನಲ್ಲಿ? ಅದನ್ನು ಕಮಿಟಿ ಮಾಡಿದ್ದೀವಿ, ಎಕ್ಸಾಮಿನ್ ಮಾಡಿ ನಂತರ ತೀರ್ಮಾನ ತೊಗೊಂಡು ನಾವು ಕೂಡ ಅದನ್ನು ಪ್ರಮೋಟ್ ಮಾಡಿ ಕ್ರಮ ತೊಗೊತೀವಿ. ಸರ್, ತುಪ್ಪದ ಡಿಮ್ಯಾಂಡು ಹಾಗೆ ಕಂಟಿನ್ಯೂ ಇದೆಯಾ ಈಗ? ಹೌದೌದು, ತುಪ್ಪ ನಮ್ಮದು ಪ್ರೈಮ್ ಪ್ರಾಡಕ್ಟ್ ಇದೆ ಮತ್ತು ಹೆಸರುವಾಸಿ ಇರೋದ್ರಿಂದ ನಮ್ಮದು ನಿರಂತರವಾಗಿ ಆ ಬೇಡಿಕೆ ಹಾಗೆ ಇದೆ, ಹಾಗೆ ಮುಂದುವರಿಯುತ್ತೆ ಕೂಡ. ನಾವು ಉತ್ಪಾದನೆಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಮ್ಮದು ಕಾಯ್ದುಕೊಂಡಿದ್ದೀವಿ. ಸರಾಗವಾಗಿ ಎಲ್ಲ ಮಾರುಕಟ್ಟೆಗೆ ನಮ್ಮದು ತುಪ್ಪ ರೀಚ್ ಆಗ್ತಾ ಇದೆ. ತಿರುಪತಿ TTDಗೆ ಪೂರೈಕೆ ಕಂಟಿನ್ಯೂ ಆಗ್ತಿದೆಯಾ? ಟೆಂಡರ್ಗಳು ಕಂಟಿನ್ಯೂ ಆಗಿ ಓಕೆ ಆಗ್ತಿದ್ದಾವೆ?
TTD ಇತ್ತೀಚೆಗೆ ಟೆಂಡರ್ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಅವ್ರದ್ದು ಟೆಂಡರು ಪ್ರಕ್ರಿಯೆ ಪೂರ್ಣಗೊಂಡ ಮೇಲೆ ನಮಗೆ ಗೊತ್ತಾಗುತ್ತೆ, ಯಾರಿಗೆ L1 ಇರ್ತಾರೆ ಅವರಿಗೆ ಆದೇಶವನ್ನು ಕೊಡ್ತಾರೆ. ಆ ನಮ್ಮ ಮುಖಾಂತರ ನಾವು ಸಪ್ಲೈ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. KMF ದಕ್ಷಿಣ ಭಾರತದಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕೆಟ್ ಇದೆ, ಬಟ್ ಉತ್ತರ ಭಾರತದಲ್ಲಿ ಮಾರ್ಕೆಟ್ ಇಲ್ಲ. ಸೊ ಈಗ ನೀವು IPL ಪಾರ್ಟ್ನರ್ ಕೂಡ ಆಗ್ತಾಯಿದ್ರಿ, ಮೀನ್ಸ್ RCB ಇದಾಗಿ. ಹೇಗೆ ಸರ್ ಇದು ಎಷ್ಟು ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಸಪೋರ್ಟ್ ಮಾಡುತ್ತೆ ಮಾರ್ಕೆಟಿಂಗ್ ವೈಸ್ ಆಗಿ? ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ನಾವು RCB ಕ್ರಿಕೆಟ್ ತಂಡಕ್ಕೆ IPL 2026 ಸೀಸನ್ಗೆ ನಾವು ಅಫಿಷಿಯಲ್ ಪಾರ್ಟ್ನರ್ ಆಗಿ ನಾವು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದೇವೆ. ಇದರ ಉದ್ದೇಶ ಕ್ರೀಡೆಯನ್ನು ನಾವು ಪ್ರೋತ್ಸಾಹಿಸಬೇಕು ಮತ್ತು ಯಂಗ್ ಜನ್ರೇಷನನ್ನು ಕೂಡ ನಮ್ಮ ಬ್ರ್ಯಾಂಡ್ ಅಡಿ ಸೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ನಮ್ಮದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ನಾವು ಈಗಾಗಲೇ ನಮ್ಮ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಿದ್ದೇವೆ. ಉತ್ತರ ಭಾರತದ ರಾಜ್ಯಗಳಲ್ಲೂ ಕೂಡ ನಮ್ಮದು ವ್ಯಾಪಾರ ಇದೆ. ವಿಶೇಷವಾಗಿ ದೆಹಲಿನಲ್ಲಿ ನಾವು ಈಗಾಗಲೇ ಮಾರಾಟ ಮಾಡ್ತಾಯಿದ್ವಿ. ದೆಹಲಿ ಮತ್ತು ಉತ್ತರ ಪ್ರದೇಶ, ನೋಯ್ಡಾ ಈ ಥರದ ಭಾಗಗಳನ್ನು ವಿಶೇಷವಾಗಿ ನಾವು ಗಮನದಲ್ಲಿಟ್ಕೊಂಡು ನಾವು RCB ತಂಡಕ್ಕೆ ಪ್ರಾಯೋಜಕತ್ವವನ್ನು ಕೊಟ್ಟು, ಯಾಕೆಂದರೆ RCB ತಂಡದ ಪ್ರಮುಖ ಆಟಗಾರ ವಿರಾಟ್ ಕೊಹ್ಲಿ ಮತ್ತು ಬೇರೆ ಬೇರೆ ಪ್ಲೇಯರ್ಸ್ ಇರೋದ್ರಿಂದ ಹೆಚ್ಚು ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಮತ್ತು ನಮ್ಮ ಮಾರಾಟವನ್ನು ವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು RCB ತಂಡಕ್ಕೆ IPL 2026 ಸೀಸನ್ಗೆ ನಾವು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದೇವೆ. ಇದು KMF MD ಆದಂಥ ಶಿವಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.